ಓಂ ನಾರಾಯಣಂ ಗುಣೈಸ್ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಯಾವುದಾಯ್ತು ನಿನ್ನೆ? ಈಗ ಅಲ್ಲ, ಯಸ್ಯ ದೇವೇ ಪರಾಭಕ್ತಿರ್ ಯಥಾದೇವೇ ತಥಾಗುರು ಅದಾಗಿತ್ತು. ಯೋಗ ಸಂಹಿತಾಯಾಚ ಅಲ್ಲಿ ಜನ್ಮಾದ್ಯಸ್ಯ ಯತಃ ಇಲ್ಲ ನೋಡಿ, ಆಯ್ತೀಗ. ಅಥಾತ ಶಬ್ದಯೋರೇವಂ ವೀರ್ಯಮಾಜ್ಞಾಯ ತತ್ವತಃ ಸೂತ್ರೇಷು ಮಹಾಪ್ರಾಗ್ಧೂತ್ರೇಷು ತು ಮಹಾಪ್ರಾಜ್ಞಾಃ ತಾವೇವಾದೌ ಪ್ರಯುಂಜತೆ ಇತಿ ಅಧಿಕಾರಶ್ಚೋಕ್ತೋ ಭಾಗವತ ತಂತ್ರೇ. ಈಗ ಅರ್ಹತೆ ಹೇಗಿರಬೇಕು ಅಂತ ಪ್ರಶ್ನೆ. ಈಗ ಅರ್ಹತೆ ಹೇಗಿರಬೇಕು ಓದೋನಿಗೆ? ಅಧಿಕಾರಿಗಳು ಮೂರು ವಿಚಾರ ಇಲ್ಲೇ ಹೇಳ್ಬಿಡ್ತಾರೆ. ಈಗ ಮಂದ ಮಧ್ಯ ಉತ್ತಮತ್ವೇನ, ಮಂದಾಧಿಕಾರಿಗಳು, ಮಧ್ಯಾಧಿಕಾರಿಗಳು, ಉತ್ತಮಾಧಿಕಾರಿ. ಅವ್ರಿಗೆ ಅಧಿಕಾರಿಗಳು ಅಂದ್ರೆ ಏನು? ಅಧಿಕಾರದ ಕೆಪಾಸಿಟಿ ಅಂತ. ಈ ರೀತಿ ಸ್ಲೋ ಇರುತ್ತೆ. ಎಲ್ಲಿವರೆಗೆ ಆಗಿತ್ತಿದ್ದು? ಜಾತ್ಯಕೃತ ಆಗಿತ್ತು, ಕೊನೆಗೆ ಹೇಳ್ತಾರೆ ಯಸ್ಯ ದೇವೇ ಪರಾಭಕ್ತಿ ಆಯ್ತು. ಈಗ ಒಟ್ಟಿನ ಮೇಲೆ ಭಕ್ತಿ ಮಾತ್ರ ಕಾಮನ್ ಫ್ಯಾಕ್ಟರ್. ಮಂದನೋ ಮಧ್ಯಮನೋ ಉತ್ತಮನೋ ಭಕ್ತಿ ಮಾತ್ರ ಏನಾಗಿರ್ಬೇಕು? ಅವನಿಗೆ ಇರಲೇಬೇಕು. ವ್ಯೋಮ ಸಂಹಿತಾಯಾಂಚ ಎಷ್ಟು ಇಂಪಾರ್ಟೆಂಟ್ ನೋಡಿ. ವ್ಯೋಮ ಸಂಹಿತೆಯಲ್ಲಿ ಹೇಳ್ತಾರೆ ಅಂತ್ಯಜ ಅಪಿ ಯೇ ಭಕ್ತಾ ನಾಮಜ್ಞಾನಾಧಿಕಾರಿಣಃ. ಎಷ್ಟು ಬಿಡ್ತಿದೆ ಆಚಾರ ಮಾತಿನಲ್ಲಿ. ಅಂತ್ಯದರಿದ್ದಾರೆ. ಸರ್ಕಾರಕ್ಕಿಂತ ಜಾಸ್ತಿ ಮೇಲೆ ಕೆತ್ತಿದವರು ಶಾಸ್ತ್ರಜ್ಞರು, ಮುಕ್ತಿಗೂ ಅರ್ಹರಾಗ್ತಾರೆ ಅವರು ಅಂತ್ಯಜರು. ಏನು ಮಾಡಬೇಕು ಅವರು? ನಾಮಜ್ಞಾನಾಧಿಕಾರಿಣ. ದೇವ್ರ ಹೆಸರು ಹಿಡ್ಕೊಂಡಿದ್ರೆ ಸಾಕು, ಕೃಷ್ಣ ರಾಮ ಅನ್ಕೊತಿದ್ರೆ ಸಾಕು, ಅದೇ ಅವರಿಗೆ ತಪಸ್ಸು. ಪಾರಾಯಣ ಮಾಡಬೇಕಾಗಿ ದೊಡ್ಡ ಪಂಡಿತ ಪಾರಾಯಣ ಪಾಠ ಯಾವುದೂ ಇಲ್ಲ. ಅವ್ನು ಬರೀ ಸಾಮಾನ್ಯ ಬೇಕಾದ್ರೆ ಹೋಗ್ಬಿಡ್ತಾನೆ. ಕತೆ ಇದೆಯಲ್ಲ, ಏನು ಹೇಳಿ? ಒಂದು ಮೊಲ ಮತ್ತು ಆಮೆ ಕತೆ. ಮೊಲ ಏನು ಮಾಡ್ತೀವಿ? ಎರಡು ಪದ್ಯ ಹಾಕ್ಕೊಂಡು ಕತೆ ಓದಿರ್ತೀವಿ, ಪ್ರೈಮರಿ ಸ್ಕೂಲಲ್ಲಿ ಓದಿರ್ತಾರೆ. ಈಗ ಕತೆಗಳಿರೋದಿಲ್ಲ ಅಂತದ್ದು ಕಾಣಿಸ್ತದೆ. ಅದೇನು ಮಾಡ್ತೀವಿ? ಇದು ನೋಡಿದೆ ಇದೇ ದಡ್ಡ ಯಾವ ಬರುತ್ತೆ ಬಳಿಕೊಂಡ್ಬಿಡ್ತು. ಇದು ಆಮೇಲೆ ಬಂದು ಸೇರ್ಕೊಂಡ್ಬಿಟ್ಟಿತ್ತು ಆಗಲಿ. ಅಂದರೆ ಸಾಮರ್ಥ್ಯ ಇದ್ರೂ ಕೂಡ ಯುಟಿಲೈಸ್ ಮಾಡ್ಕೊಳ್ಳೋದೇ ಹೋದರೆ ಉಪಯೋಗ ಇಲ್ಲ. ಪ್ರತಿಯೊಬ್ಬರು ಆ ರೀತಿ ಮಾಡಬೇಕು. ಅಂತ್ಯಜರಿಗೂ ಮುಕ್ತಿ ಇದೆ. ಇವತ್ತು ಹೇಳಿದರೆ ಬದ್ಧ ಸಿದ್ಧಾಂತ ನಿಜವಾದ ಎಲ್ಲರಿಗೂ ಬಾಯಲ್ಲಿ ಹೇಳ್ತಾರೆ ಹಾಲು ಅಂತೇಳಿ. ಹಾಲು ಅಲ್ಲ ಅದು ಆ್ಯಕ್ಚುಲಿ. ಆಚಾರ ಒಬ್ಬರೇ ಎಲ್ರಿಗೂ ಹೇಳಿದ್ರು ಅಂತ್ಯಜ. ಅಯ್ಯೋ, ಅದೆಲ್ಲ ಹೇಳಿ ಗೊತ್ತಲ್ಲ. ಇದು ಹೇಳಿಲ್ಲ ಅಂದ್ರೆ ಬೋಧಾಯ್ತು. ಭಕ್ತ ನಾಮಜ್ಞಾನಾಧಿಕಾರಿಣ ಶ್ರೀಶೂದ್ರ ಬ್ರಹ್ಮಬಂಧೂನಾಂ ತಂತ್ರಜ್ಞಾನಿ ಅಧಿಕಾರಿತ. ಪ್ರಶ್ನೆ ಕೇಳಿದ್ದಾರೆ, ನಾಮ ಸಂಕೀರ್ಣ ಶ್ರೇಷ್ಠನೋ ಮತ್ತೆ ಪಾಠ ಪ್ರವಚನ ಶ್ರೇಷ್ಠನೋ? ಪಾಠ ಪ್ರವಚನ ಶ್ರೇಷ್ಠ. ಮಾಡಕ್ಕೆ ಬರದೆ ಹೋದರೆ ಇಲ್ಲ. ಗೊತ್ತಾಯ್ತಾ? ಶ್ರೇಷ್ಠ ಯಾವಾಗಲೂ ಆಫ್ ಮಾಡ್ಕೋಬೇಕು. ಫಸ್ಟ್ ಕ್ಲಾಸ್ ಶ್ರೇಷ್ಠ, ನಮಗೆ ತೊಗೊಳಕ್ಕಾಗಲಿಲ್ಲ ಅಂತಾರಲ್ಲ ಹಾಗೆ. ಥರ್ಡ್ ಕ್ಲಾಸ್ರೇ ಶ್ರೇಷ್ಠ ಅಂತ ಹೇಳಬಾರ್ದು ಅಷ್ಟೇ. ಶ್ರೀಶೂದ್ರ ಬ್ರಹ್ಮಬಂಧೂನಾಂ ತಂತ್ರಜ್ಞಾನಿ ಅಧಿಕಾರಿತ. ಶ್ರೀಶೂದ್ರ ಬ್ರಹ್ಮಬಂಧುಗಳಿಗೆ ಜ್ಞಾನಾಧಿಕಾರ ಇದೆ, ಇಲ್ಲ ಅಂತಲ್ಲ. ಆದ್ರೆ ಯಾವುದ್ರ ಬಗ್ಗೆ? ತಂತ್ರ ಅಂದರೆ ಪೌರುಷೇಯ ಗ್ರಂಥಗಳು. ಪೌರುಷೇಯ ಗ್ರಂಥ ಕೇಳಬೇಕೆ ಹೊರತು ಯಾವುದನ್ನು ಕೇಳಬಾರ್ದು? ಅಪೌರುಷ ಗ್ರಂಥಗಳನ್ನು ಎಲ್ಲರೂ ಸಾಮಾನ್ಯವಾಗಿ ಬ್ರಾಹ್ಮಣ ಸ್ತ್ರೀಯರು ಬೇರೆ, ಉಡು ಸ್ತ್ರೀಯರುಗಳು ಎಲ್ಲರೂ ಕೂಡ. ಮತ್ತೆ ಏಕದೇಶೇ ಪರೋಕ್ತೇತು ನತು ಗ್ರಂಥ ಪುರಸ್ಸರೆ. ಈ ಪೌರುಷೇಯ ಗ್ರಂಥಗಳನ್ನು ಕೂಡ ಏನಿಲ್ಲ, ಗ್ರಂಥ ಪುರಸ್ಸರ ಕೇಳಬಾರ್ದು. ಪುಸ್ತಕ ಇಟ್ಕೊಂಡು ಕೇಳಬಾರ್ದು. ಪಾಠದ ಥರ ಪ್ರವಚನ ಟೈಪ್ ಕೇಳಬೇಕು. ಪಾಠದ ಥರ ಕೇಳಬಾರ್ದು. ಏಕದೇಶೇ ಪರೋಕ್ತೇತು, ಅದು ನೇರ ಅವರೇ ಕೇಳಬಾರ್ದು. ಇನ್ನೊಬ್ರಿಗೆ ಕುತ್ಕೊಂಡಿರಬೇಕು, ಪಕ್ಕದಲ್ಲಿ ಕೇಳ್ಬೋದು. ಡೈರೆಕ್ಟ್ ಕೇಳ ಹಾಗಿಲ್ಲ. ತ್ರೈವರ್ಣಿಕಾನಾಂ ವೇದೋಕ್ತೆ ಸಮ್ಯಕ್ ಭಕ್ತಿಮತಾಂ ಹರವು. ಉದಾಹರಣೆಗೆ ಯಾರೋ ಒಬ್ಬ ರೈತ ಇದ್ದಾನೆ, ಯಾರೋ ಒಬ್ಬ ತಿಳ್ಕೊಂಬೋಣ, ಒಂದು ಭಾಗವತ ಪ್ರವಚನ ಏರ್ಪಾಡು ಮಾಡಿಸ್ದ, ಎಲ್ಲ ಮಾಡಿ. ಅಥವಾ ಒಂದು ವೇದ ಪ್ರೋಗ್ರಾಮೇ ಹಾಕಿದ, ತಾನೇ ಇನ್ವಾಲ್ವ್ ಆಗಬೇಕಾಗಿಲ್ಲ. ಎಲ್ಲ ಫೈನಾನ್ಸ್ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಅದಕ್ಕೆಲ್ಲ ಅಲೋಡ್. ಡೈರೆಕ್ಟ್ ಇದಕ್ಕೆ ಇನ್ವಾಲ್ವ್. ಹಳ್ಳಿ ಒಬ್ಬ ಹೆಬ್ಬೆಟ್ಟೊತ್ತವನು ದೊಡ್ಡ ಕಾಲೇಜ್ ಕಟ್ಸ್ಬೋದು, ಅವ್ನು ಪ್ರೊಫೆಸರ್ ಆಗೋದಿಲ್ಲ. ಏನಾಗ್ಬೋದು? ಡೋನರ್ ಆಗ್ಬೋದು. ಅದಕ್ಕೆ ಅಲೋಡ್. ತ್ರೈವರ್ಣಿಕಾನಾಂ ವೇದೋಕ್ತಿ. ತ್ರೈವರ್ಣಿಕರಿಗೆ ವೇದೋಕ್ತವಾದರಲ್ಲಿ ಸಮ್ಯಕ್ ಭಕ್ತಿ ಮತಾಂಹರ. ತ್ರೈವರ್ಣಿಕ ಪುರುಷರಿಗೆ ವೇದಾಧಿಕಾರ ಇದೆ. ಸಮ್ಯಕ್ ಭಕ್ತಿ ಮತ ಆದರೆ ಭಕ್ತಿ ಮಾತ್ರ ಕಾಮನ್ ಫ್ಯಾಕ್ಟರ್. ಆಹುರಪ್ಯುತ್ತಮ ಸ್ತ್ರೀಣಾಂ ಅಧಿಕಾರಂತೂ ಇದನ್ನ ಯಾರು ರೂಢಿ ತರಲಿಲ್ಲ. ಇದನ್ನು ತಂದಿದ್ದರೆ ಸ್ವಲ್ಪ ಬದಲಾವಣೆ ಆಗ್ತಿತ್ತು. ಆಹುರಪ್ಯುತ್ತಮ ಸ್ತ್ರೀಣಾಂ ಅಧಿಕಾರಂತೂ ವೈದಿಕೆ. ಸ್ತ್ರೀಯರಲ್ಲೂ ಕೂಡ ಉತ್ತಮ ಸ್ತ್ರೀಯರಿಗೆ ವೇದಾಧಿಕಾರನೂ ಇದೆ ಅಂತ ಆಚಾರ ಹೇಳ್ತಾರೆ. ಇದನ್ನು ಬೇರೆಯವರು ಯಾರು ಹೇಳಿಲ್ಲ, ಆಚಾರ ಒಬ್ಬರೇ ಹೇಳಿದ್ರು. ಉತ್ತಮ ಸ್ತ್ರೀಯರಿಗೆ ವೇದಾಧಿಕಾರನೂ ಇದೆ. ನಮಗೆ ಪ್ರಶ್ನೆ ಮೂಲ ರೂಪದಲ್ಲಿರಬಹುದಾ ಅಂತ. ಇಲ್ಲ, ಅವತಾರ ರೂಪದಲ್ಲೂ ಇದೆ ಅಂತ ಹೇಳ್ತಾರೆ. ಅದೆಲ್ಲ ಫರ್ದರ್ ಓದ್ಬೇಕಾದ್ರೆ ತಾತ್ಪರ್ಯಣೆಯ 29ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಅವರಿಗೆ ಇನ್ನೂ ಉತ್ತಮಾಧಿಕಾರಿಗಳು. ದ್ರೌಪದಿ ದೇವಿ ಇದ್ದಾರಲ್ಲ, ಅಲ್ಲಿ ಮೂಲತಃ ವೇದ ಸರಿನೇ. ಅವತಾರ ಮಗನೂ ಕೂಡ ಬ್ರಹ್ಮವಾದಿನಿ ಅಂತ ಭಾವಾರ್ಥಕ್ಕೆ. ಬ್ರಹ್ಮವಾದಿನಿ ವೇದಾದಿ ಶಾಸ್ತ್ರ ಪಾರಂಗತರವರು.
ಅವ್ರಿಗೆ ಚೇತನೆ ಇಲ್ಲ, ಹುಟ್ಟಿ ಮೂಲ ರೂಪಕ್ಕೆ ಅವ್ರಿಗೆ ವ್ಯತ್ಯಾಸ ಆಗೋದಿಲ್ಲ. ಆದ್ದರಿಂದ ಅಷ್ಟು ಅರ್ಹತೆ ಇದೆ. ಶೂದ್ರ ಮೂಲತಃ ಯಮದೇವರು, ವೇದಾಧಿಕಾರ ಇದೆ. ಬಟ್ ಇಲ್ಲಿ ಅಧಿಕಾರ ಇಲ್ಲ. ಯಾತಕ್ಕೆ? ಅಧಿಕಾರ ಇಲ್ಲ ಅಷ್ಟೇ. ಹುಟ್ಟಿದ ಜ್ಞಾನ ಬಂದಿದೆ. ಇವರಿಗೆ ಬಿಡೋದು ಬ್ರಹ್ಮದ ಇವರಿಗೆ ರುಜುಗಳಿಗೆ ಅನ್ವಯ ಯಾವುದೂ ಅನ್ವಯ ಆಗೋದಿಲ್ಲ. ಯಥೋರ್ವಸಿ ದೃಷ್ಟಾಂತ ಕೊಡ್ತಾರೆ. ಯಾರು ಅಂತ? ಯಥೋರ್ವಸಿ ಯಮೀ ಚೈವ ಶಚ್ಯಾದ್ಯಾಶ್ಚ ತಥಾಪರ. ಉರ್ವಶಿ ದೇವಿ ಅಪ್ಸರೆ, ಆಮೇಲೆ ಶಚೀದೇವಿ, ಶ್ಯಾಮಲಾದೇವಿ ದೇವತೆಗಳಿವರೆಲ್ಲ ಕೂಡ ಅವರಿಗೆ ಮೂಲ ರೂಪದಲ್ಲಿ ಏನಿದೆ? ಅಧಿಕಾರ. ಇಲ್ಲೂ ಕೂಡ ಅವರಿಗೆ ಅರ್ಹತೆ ಇದ್ದರೆ ಇದೆ, ತಪ್ಪೇನೂ ಅಲ್ಲ. ಇರಲೇಬೇಕು ಅಂತಿಲ್ಲ, ಇರಬಾರ್ದು ಅಂತಲೂ ಇಲ್ಲ. ಸಾಮಾನ್ಯ ಸ್ತ್ರೀ ಇಲ್ಲವೇ ಇಲ್ಲ, ಅವರಿಗೆ ಇದೆ. ಯಥೋರ್ವಸಿ ಯಮೀ ಚೈವ ಶಚ್ಯಾದ್ಯಾಶ್ಚ ತಥಾಪರ ಇತಿ. ಅಲ್ಲಿ ಹೇಳಬೇಕಾದ್ರೆ ಡೀಟೇಲ್ಸ್ ಕೊಡ್ತಾರೆ ತಾತ್ಪರ್ಯದೊಳಗೆ. ಅವರು ಭೂಮಿಯಲ್ಲಿ ಹುಟ್ಟಿದ್ದಾರೆ, ಋಷಿಪತ್ನಿಯರಿದ್ದಾರೆ, ಅವರಿಗೂ ಕೂಡ ಅವ್ರಿಗೆ ಆಪ್ಷನ್. ಅವರಿಗೆ ವೇದಾಧಿಕಾರಿ ಓದ್ಬೋದು, ಓದ್ದೇನೆ ಇರ್ಬೋದು. ಆದರೆ ಓದಲೇಬೇಕು ಅಂತ ನಿಬಂಧನೆ ಇಲ್ಲ. ಇದು ಇಂಪಾರ್ಟೆಂಟ್. ಗಂಡಸರಿಗಾದರೆ ಏನಿದೆ? ಕಂಪಲ್ಸರಿ ಆಗ್ತಾನೆ. ಆದರೆ ಅವ್ರಿಗೆ ಕಂಪಲ್ಸರಿ ಅಲ್ಲ, ಯೋಗ್ಯತೆ ಇದ್ದರೆ ಮಾಡ್ಬೋದು. ಯೋಗ್ಯತೆ ಇದ್ರೂ ಅರ್ಥ ಏನಾಗ? ನೀವೆಲ್ಲ ಪಾಲನೆ ಮಾಡಬೇಕು. ಆಮೇಲೆ ವೇದ ಓದಕ್ಕೆ ಶುರು ಮಾಡಿದ ಮೇಲೆ ಏನು ಮಾಡಬೇಕು ಅವರು? ಅದು ವೇದ ನಿಯಮಗಳೆಲ್ಲ ಅನುಷ್ಠಾನ ಮಾಡಬೇಕಾದ್ರೆ ಆಗ ಮಾಡೋದಾದರೆ ಓಕೆ ಅಂತ ಹೇಳ್ತಾರೆ. ಯಥೋರ್ವಸಿ ಯಮೀ ಚೈವ. ಇದಿಷ್ಟು ಕೂಡ ಅಧಿಕಾರದ ಬಗ್ಗೆ ಒಂದು ಫರ್ದರ್ ಕ್ಲಾರಿಫಿಕೇಶನ್ ಇದೆ. ಯಥೋ ನಾರಾಯಣ ಪ್ರಸಾದ ಮೃತೆ ನಮೋಕ್ಷ. ಮುಂದಿನ ಪ್ರಶ್ನೆ ಈಗ. ಇದು ಯಾವ ಶಬ್ದ ಮುಗೀತು ಇಷ್ಟೊತ್ತಿಗೆ ಕೂಡ? ಇಷ್ಟೊತ್ತು ಅದ ಶಬ್ದದ ಅರ್ಥ ಮುಗೀತು. ಎಲ್ಲಿಂದ ಶುರು ಮಾಡಿ? ಶುರುವಾತ ಕೊಟೇಶನ್ ಮುಗಿದ ತಕ್ಷಣ ಉಕ್ತಂಚಗಾರುಡೆ ಎಲ್ಲ ಅಧಿಕಾರದ ಅನೇಕ ರೀತಿಯಲ್ಲಿ ಉತ್ತರ ಕೊಟ್ಟರು ಅಧಿಕಾರದ ಬಗ್ಗೆ. ಇದೆಲ್ಲ ನಾನು ಅರ್ಥ ಮಾಡಿಕೊಂಡು ಅದು ನಾನು ಪ್ರಾಕ್ಟೀಸ್ ಮಾಡಬೇಕು. ಇಂಪ್ಲಿಕೇಶನಲ್ಲಿ ಬಂದ್ಬಿಟ್ಟು ಅವ ಸರಿ ಹೋಗೋದು. ಯಾವಾಗ ನಮಗೆ ರೂಢಿಯಲ್ಲಿ ಬರೋದೆಲ್ಲ ತಪ್ಪಾಗಿಬಿಡೋದು. ನಿತ್ಯ ಜೀವನದಲ್ಲಿ ಉಪಯೋಗಿಸ್ಬೇಕಲ್ಲ. ಎಲ್ಲರೂ ಒಂದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗಬಾರ್ದು. ಅದು ಒಳ್ಳೆಯವನು ಇಷ್ಟು ಗೊತ್ತಾದರೂ ಉದ್ಧಾರದ ಹಾದಿಗೆ ಎಲಿಜಿಬಿಲಿಟಿ ಸಿಕ್ಬಿಡ್ತಾನೆ. ಅವ್ನು ಏನು ಹೇಳೋಕ್ಕೆ ಸಾಧ್ಯ ಇದೆ ಅದು ಮಾಡ್ಕೊಂಡು ಹೋಗ್ಬೋದು. ಅದು ಹರಿದಾಸರಿಂದ ಕೆಲಸ ಆಯಿತು. ಇವತ್ತು ಮನೆಯಲ್ಲೇನಾದರೂ ದೇವ್ರ ಹೆಸರು ಕೇಳಿ ಬರುತ್ತೆ ಅಂದರೆ ಮುಖ್ಯ ಕಾರಣ ಅದಕ್ಕೆ ಹರಿದಾಸ ಸಾಹಿತ್ಯ. ಅವರು ಇದು ಆಚಾರ್ಯ ಮಾತ್ರ ಸರಿಯಾಗಿ ಉಪಯೋಗಿಸ್ಕೊಟ್ರು. ಅದಕ್ಕೆ ಶ್ರೀಪಾದರಾಜರು, ಬಂದ ನರಹರಿತೀರ್ಥರು, ಜೈತೀರ್ಥರು, ಮುಖ್ಯವಾಗಿ ಆಚಾರ್ಯ ದ್ವಾದಶ ಸ್ತೋತ್ರದಿಂದ ಶುರುವಾಯಿತು. ಯತ್ರ ಈಗ ಪ್ರಸಾದದ ಬಗ್ಗೆ ಯತಃ ಶಬ್ದದ ಅರ್ಥ ಹೇಳ್ತಾರೆ. ಓಂ ಆಯಿತು, ಅಥ ಆಯಿತು, ಅತಃ ಹೇಳಬೇಕು. ಇನ್ನೂ ಬ್ರಹ್ಮ ಬಂದೇ ಇಲ್ಲ, ಅದನ್ನು ಹೇಳ್ತಾರೆ ನಾಳೆ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.